SSLC ಎಕ್ಸಾಮ್ 2025 ಇದು ಪ್ರಿಪರೇಷನ್ ನೀವು ಚೆನ್ನಾಗಿ ಮಾಡ್ತಾ ಇರ್ತೀರಾ. ನಂತರ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಆಗಿಬಿಟ್ರೆ ಈ ರೀತಿ ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಅಂದ್ರೆ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಏನು ಮಾಡಿಲ್ಲ. ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಡಿಫಿಕಲ್ಟ್ ಇರ್ತದೋ ಅದೇ ರೀತಿ ಡಿಫಿಕಲ್ಟ್ ಇರುತ್ತೆ. ನಿಮ್ಮ ಪ್ರಿಪರೇಷನ್ ಮೇಲೆ ಸಂಪೂರ್ಣವಾಗಿ ನಿಮ್ಮ ಎಕ್ಸಾಮ್ ಹೇಗೆ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಆಗ್ತಾ ಇರ್ತಾನೆ ಮುಂದೂ ಕೂಡ ಚೆನ್ನಾಗಿ ಪ್ರಿಪರೇಷನ್ ಕಂಟಿನ್ಯೂ ಮಾಡಿ ಒಳ್ಳೆ ಸ್ಕೋರ್ ಆಗತ್ತೆ. ನಂತರ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಹಾಗಂತ ಜಸ್ಟ್ ಪಾಸಿಂಗ್ ಮಾರ್ಕ್ಸನ್ನ ಟಾರ್ಗೆಟ್ ಮಾಡಬೇಡಿ. ಈಗ ಇನ್ನೂ ಟೈಮ್ ಇದೆ. ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ರೆ ಒಳ್ಳೆ ಸ್ಕೋರೇ ಆಗುತ್ತೆ. ಅಂದ್ರೆ ನೀವೀಗ ನಾನು ಜಸ್ಟ್ ಪಾಸ್ ಆಗ್ತೀನಿ ಅಂತ ಅನ್ಕೋತಾ ಇದ್ರೆ ಪಾಸ್ ಆಗೋದಕ್ಕೆ ಎಷ್ಟು ಬೇಕು? ಒಂದು 35% ಅಥವಾ 40% ಪಾಸ್ ಆಗಿಬಿಡ್ತಾರ. ಅದನ್ನು ಟಾರ್ಗೆಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಮಿನಿಮಮ್ ನೀವು 35-40ನೇ ಟಾರ್ಗೆಟ್ ಇಟ್ಕೊಂಡಿದ್ರು ಕೂಡ ಈಗಿನ ಪ್ರಿಪ್ರೇಷನ್ ಮಾಡಿದ್ರೆ ನೀವು ಆರಾಮಾಗಿ 70 ಸ್ಕೋರ್ ಮಾಡ್ಬೋದು. ಸರಿನಾ? ಜಸ್ಟ್ ಪಾಸ್ ಆಗಿಬಿಡ್ತೀನಿ ಅನ್ಕೋಬೇಡಿ. ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಟಾರ್ಗೆಟ್ ಇಟ್ಕೊಂಡು ಚೆನ್ನಾಗಿ ಸ್ಕೋರ್ ಮಾಡಿ. ಬಟ್ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ ಅಂತ ವಿಡಿಯೋ ಮಾಡ್ತಿರೋದು. ಮೊದಲೇದಾಗಿ ಈಗ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ, ನೀವೀಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ನ ಎಕ್ಸಾಮ್ ಏನಿದೆ ಅದು 100 ಮಾರ್ಕ್ಸ್ಗೆ ಆಗುತ್ತೆ. ಆ 100 ಮಾರ್ಕ್ಸ್ಗೆ ನೀವು ಮಿನಿಮಮ್ 35 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಓಕೆನಾ? 100ಗೆ ಮಿನಿಮಮ್ 35 ಸ್ಕೋರ್ ಮಾಡ್ಬೇಕು ನೀವು. ಅದಂತರ 25 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಆ 25 ಮಾರ್ಕ್ಸ್ನ ಇಂಟರ್ನಲ್ ಏನಿದೆ ಅದಕ್ಕೆ ಮಿನಿಮಮ್ 9 ಮಾರ್ಕ್ಸ್ 9 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ 100 ಮಾರ್ಕ್ಸ್ನ ಎಕ್ಸಾಮ್, ಅದಂತರ 25 ಇಂಟರ್ನಲ್ ಎರಡು ಸೇರಿದ್ರೆ 125 ಮಾರ್ಕ್ಸ್ ಆಯಿತು. 125 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸ್ 44 ಆಗಿರುತ್ತೆ. ಅದಕ್ಕೋಸ್ಕರ ನೀವೀಗ 100ಗೆ 100ಕ್ಕೆ ಕರೆಕ್ಟಾಗಿ 35 ಮಾರ್ಕ್ಸ್ ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ಇಂಟರ್ನಲಲ್ಲಿ 9 ಮಾರ್ಕ್ಸನ್ನು ಪಡೆದುಕೊಂಡ್ರೆ ಪಾಸ್ ಆಗ್ತೀರ. ನಂತರ 35 ಒಳ್ಳೆ ಸ್ಕೋರ್ ಮಾಡೋದಕ್ಕೂ ಕೂಡ ಆಗುತ್ತೆ. ಗ್ರಾಮರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಲೆಟರ್ ರೈಟಿಂಗ್ ಅಂದರೆ ಏನು ಪತ್ರಲೇಖನ ಅದನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆರಾಮಾಗಿ ಸ್ಕೋರ್ ಆಗುತ್ತೆ. ಕನ್ನಡದಲ್ಲೂ ಕೂಡ ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗುತ್ತೆ ಗ್ರಾಮರ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ. ಸೊ ಈ ರೀತಿ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್ಗೆ. ಅದರ ನಂತರ ಈಗ ಸೆಕೆಂಡ್ ಲ್ಯಾಂಗ್ವೇಜ್, ನಂತರ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಈಗ ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಈ ರೀತಿ ಥರ್ಡ್ ಲ್ಯಾಂಗ್ವೇಜ್ ಏನಿರುತ್ತೆ. ಹಾಗೆ ಸೈನ್ಸ್, ವಿಜ್ಞಾನ, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ, ಮ್ಯಾಥಮೆಟಿಕ್ಸ್, ಗಣಿತ, ಈ ಎಲ್ಲ ವಿಷಯಗಳ ಎಕ್ಸಾಮ್ ಏನಾಗುತ್ತೆ ಅದು 80 ಮಾರ್ಕ್ಸ್ ಆಗುತ್ತೆ. ನಂತರ 80 ಮಾರ್ಕ್ಸ್ನ ಅಥವಾ 80 ಮಾರ್ಕ್ಸ್ನ ಎಕ್ಸಾಮ್ ಏನಾಗುತ್ತೆ ಅದಕ್ಕೆ 28 ಮಾರ್ಕ್ಸ್ 28 ಮಾರ್ಕ್ಸ್ ಪಾಸಿಂಗ್. ಅಂದರೆ 80ಕ್ಕೆ ಮಿನಿಮಮ್ 28 ಸ್ಕೋರ್ ಮಾಡಲೇಬೇಕು. ಅದಕ್ಕಿಂತ ಕಡಿಮೆ ಸ್ಕೋರ್ ಮಾಡಬಾರ್ದು. 27 ಸ್ಕೋರ್ ಮಾಡಿದೆ, 26 ಸ್ಕೋರ್ ಮಾಡಿದೆ ಪಾಸ್ ಆಗಲ್ಲ. ಪಾಸ್ ಆಗಬೇಕು ಅಂತ ಹೇಳಿದ್ರೆ 80ಕ್ಕೆ ಮಿನಿಮಮ್ 28 ಮಾರ್ಕ್ಸ್ ಬೇಕು. ಓಕೆನಾ? ನಂತರ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ನಂತರ 80 ಮಾರ್ಕ್ಸ್ನ ಎಕ್ಸಾಮ್ ಮತ್ತು ಇಂಟರ್ನಲ್ ಸೇರಿಸಿದ್ರೆ ಎಷ್ಟಾಯ್ತು? 100 ಆಯಿತು. ಆ 100ಕ್ಕೆ 35 ಮಾರ್ಕ್ಸ್ ಬರಬೇಕಾ? ಅದಕ್ಕೋಸ್ಕರ ಈಗ 20ಗೆ 7 ಮಾರ್ಕ್ಸ್ ಮಿನಿಮಮ್ 7 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಇಂಟರ್ನಲಲ್ಲಿ ಪಾಸ್ ಆಗ್ತಾರೆ. ಎಷ್ಟು ಹೇಳಿ? 80ಕ್ಕೆ 28 ಮಾರ್ಕ್ಸನ್ನ ಸ್ಕೋರ್ ಮಾಡಿ, ಹಾಗೆ 20 ಮಾರ್ಕ್ಸ್ ಇಂಟರ್ನಲ್ಗೆ 7 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ 100ಕ್ಕೆ 35 ಮಾರ್ಕ್ಸ್ ಸ್ಕೋರ್ ಮಾಡೋ ರೀತಿ ಆಗುತ್ತೆ ಪಾಸ್. ಹಾಗಂತ ಇದನ್ನೇ ಟಾರ್ಗೆಟ್ ಇಟ್ಕೋಬೇಡಿ. ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ. 80ಕ್ಕೆ ಮಿನಿಮಮ್ ಒಂದು 50-60 ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು. ಅಂದರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಒಂದು 3 ವರ್ಷದ ಕ್ವಶನ್ ಪೇಪರ್ ತೆಗೆದುಕೊಳ್ಳಿ, ಕರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗಿ. 100% ಒಳ್ಳೆ ಸ್ಕೋರ್ ಆಗತ್ತೆ. ಅಂದರೆ ಪಾಸಿಂಗ್ ಮಾರ್ಕ್ಸ್ ಹೇಳ್ತಿದ್ದೀನಿ, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಟಾರ್ಗೆಟ್ ಮಾಡಬೇಡಿ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಮಿನಿಮಮ್ 3 ಮಂತ್ಸ್ ಟೈಮ್ ಇದೆ ಇನ್ನು. ಈಗಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಕೂಡ ಡೈಲಿ ಒಂದು 4ರಿಂದ 5 ತಾಸು ಓದ್ಲಿಕ್ಕತ್ರ 4 to 5 hours ಓದ್ಲಿಕ್ಕತ್ರ ಒಳ್ಳೆ ಸ್ಕೋರ್ ಆಗತ್ತೆ ನಿಮ್ಮದು. ನಂತರ ನೀವು ಆಲ್ರೆಡಿ 75-80 ಸ್ಕೋರ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಂತೂ ನೀವು ಈಗಿಂದ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ನಡೆಸಿದ್ರೆ ಈಗ ಹೇಳಿರೋ ರೀತಿ ಪರ್ ಡೇ ಮಿನಿಮಮ್ 4 to 5 hours ಸ್ಟಡಿ ಮಾಡ್ಲಿಕ್ಕತ್ರ ಆರಾಮಾಗಿ 90-95 ಸ್ಕೋರ್ ಮಾಡ್ತೀರಿ. ನಂತರ ಎಷ್ಟು ಜನ 90 ಅಥವಾ 95 ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮುಂದೆ ಯಾವುದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಆ ಟಾಪಿಕನ್ನು ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಪ್ರೊವೈಡ್ ಮಾಡ್ತೀವಿ. ನಂತರ ಆ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು. ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಇದುವರೆಗೆ ಲೈಕ್ ಮಾಡಿದ್ರೆ ಯಾಕೆ ಲೈಕ್ ಮಾಡಿಲ್ಲ? ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.